ಇರಾನ್ನ ದಶ ದಿಕ್ಕುಗಳಿಂದ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ನ 15 ವಿಮಾನಗಳಿಂದ ಇರಾನ್ ಮೇಲೆ ನಿರಂತರ ದಾಳಿಗಳಾಗ್ತಾ ಇದೆ. ಇರಾನ್ನ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ದಕ್ಷಿಣ ಭಾಗದಲ್ಲಿ ತನ್ನ ಗುರಿಯನ್ನ ಇಟ್ಟಿದೆ. ಸೇನಾ ನೆಲೆ ಗುರಿಯಾಗಿಸಿ ಇಸ್ರೇಲ್ ಪಡೆಗಳು ದಾಳಿಯನ್ನ ಮುಂದುವರಿಸಿರುವಂಥದ್ದು. ಈಗಾಗಲೇ 2 ಕಮಾಂಡರ್ ಬಲಿಯನ್ನ ಪಡೆದಿದೆ ಇಸ್ರೇಲ್. ಇನ್ನೂ ಕೂಡ ಅವರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಹಲವರಿದ್ದಾರೆ. ಡ್ರೋನ್ ವಿಭಾಗ ಶಸ್ತ್ರಾಸ್ತ್ರ ಕಮಾಂಡರ್ನ ಉಡೀಸ್ ಮಾಡಲಾಗಿದೆ. ಕಾರ್ನಲ್ಲಿ ತೆರಳುತ್ತಿರೋ ಹೊತ್ತಿನಲ್ಲೇ ಗುರಿ ಇರಿಸಿ ಅಲ್ಲಿಗೆ ಟಾರ್ಗೆಟ್ ಅನ್ನ ಇಟ್ಟು ಫಿನಿಶ್ ಮಾಡಿದ್ದಾರೆ. ಹಲವು ಕಮಾಂಡರ್ಗಳನ್ನ ಕಳೆದುಕೊಂಡಿದೆ ಇರಾನ್. ಇದರ ಆಘಾತದ ನಡುವಲ್ಲಿಯೇ ಇದನ್ನ ಇನ್ನಷ್ಟು ತಾರಕಕ್ಕೆ ತೆಗೆದುಕೊಂಡು ಹೋಗುವಂತಹ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಪದೇ ಪದೇ ಇಸ್ರೇಲ್ನ ಮತ್ತು ಅಮೆರಿಕವನ್ನ ಎಚ್ಚರಿಸುವಂತಹ ಸಂದೇಶಗಳನ್ನ ರವಾನೆ ಮಾಡ್ತಾ ಇದೆ. ಆದರೆ ಇಸ್ರೇಲ್ ನಿರಂತರವಾಗಿ ದಾಳಿಗಳನ್ನ ನಡೆಸ್ತಾನೆ ಹೋಗ್ತಿದೆ. 15 ವಿಮಾನಗಳ ಮೂಲಕ ದಾಳಿಯನ್ನ ನಡೆಸಲಾಗಿದ್ದು, ಇಲ್ಲಿಯವರೆಗೂ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯಲ್ಲಿ ನಾಗರಿಕರ ಹತ್ಯೆ ಆಗಿಲ್ಲ, ನಾವು ನಾಗರಿಕರ ನೆಲೆಯನ್ನ ತಲುಪ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಟ್ ಇರಾನ್ ಅವರು ಆ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ.